ರಾಷ್ಟ್ರ ಮಟ್ಟದ ಟಗರು ಕಾಳಗ ನಮ್ಮೂರ ಬಳಗದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗ ನಗರದಲ್ಲಿ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಮಾರಿ ಜಾತ್ರೆಯ ಪ್ರಯುಕ್ತ ಈ ಒಂದು ಏನು ಗ್ರಾಮೀಣ ಕ್ರೀಡೆಗಳಲ್ಲಿ ಕುಸ್ತಿ ಇರ್ಬೋದು, ಅದ್ರ ಜೊತೆಯಲ್ಲಿ ಏನು ಟಗರು ಕಾಳಗ, ಈ ಟಗರು ಕಾಳಗ ವಿಶೇಷವಾಗಿ ಈ ಬಾರಿ 8 ಹಲ್ಲು, 6 ಹಲ್ಲು, 4 ಹಲ್ಲು, 2 ಹಲ್ಲು ಈ 4 ಕೆಟಗರಿಗೂ ಸಹ ಸಂಗೊಳ್ಳಿ ರಾಯಣ್ಣ ಟೈಟ್ಲು, ಒಂದು ವೀರ ಶಿವಪ್ಪನಾಯಕ ಟೈಟ್ಲು, ಇನ್ನೊಂದು ಭಗೀರಥ ಟೈಟ್ಲು, ಸಿಂಧೂರ ಲಕ್ಷ್ಮಣ ಟೈಟ್ಲನ್ನು ಇಟ್ಟು ಇವತ್ತು ಯಶಸ್ವಿದತ್ತವಾಗಿ ಫ್ರೀಡಮ್ ಪಾರ್ಕಿನ ಅಲ್ಲಮಪ್ರಭು ಮೈದಾನದಲ್ಲಿ ಸುಮಾರು ರಾಷ್ಟ್ರ ಮಟ್ಟದಲ್ಲಿ ಒಂದು ಈ 300ರಿಂದ 400 ಕುರಿಗಳು ಬರುವಂಥ ನಿರೀಕ್ಷೆ ಇದೆ. ಭಾರಿ ಯಶಸ್ವಿದತ್ತವಾಗಿ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಸಾರ್ವಜನಿಕರು ಸಹ ಅತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಸಹಕರಿಸಿ ಇವತ್ತು ಇಂಥ ಒಂದು ನಮ್ಮೂರ ಬಳಗದ ವತಿಯಿಂದ ಇಂಥ ಒಂದು ರಾಷ್ಟ್ರ ಮಟ್ಟದ ಕಣವನ್ನು ನಡೆಸ್ತಾ ಇರೋದು ವಿಶೇಷ ಇದೆ. ಇದರಲ್ಲಿ ಫಸ್ಟ್ ಪ್ರೈಸ್ ಪಡೆದಂಥವರಿಗೆ 1 ಲಕ್ಷ, ಒಟ್ಟು ಟೋಟಲ್ 5 ಲಕ್ಷ ನಗದು ಬಹುಮಾನವನ್ನು ನಮ್ಮೂರ ಬಳಗದ ವತಿಯಿಂದ ಇವತ್ತು ಮಾರಿ ಜಾತ್ರೆ ಪ್ರಯುಕ್ತ ಈ ಒಂದು ಟಗರು ಕಾಳಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಲ್ಪಿಸಿದ್ದೀವಿ. ಹೆಣ್ಣುಮಕ್ಕಳಿಗೆ ಕೂರಲು ಪಿಂಕ್ ಝೋನ್ ಮಾಡಿದ್ದೀವಿ, ಹಿರಿಯ ನಾಗರಿಕರಿಗೂ ಝೋನ್ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಎಲ್ಲರಿಗೂ ಸಹ ಕೂತಿ ನೋಡೋಂಥ ಒಂದು ಕಾರ್ಯಕ್ರಮ ಇದಾಗಬೇಕು. ಇದು ಬೆಳಗ್ಗೆ 11 ಗಂಟೆ ಶುರು ಆಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಮುಗಿಯುವಂಥ ಸಾಧ್ಯತೆ ಇದೆ. ಸುಮಾರು 300 ಕುರಿಗಳು ಈ ರಾಜ್ಯದ ಮತ್ತು ಗೋವಾ ಮತ್ತು ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣ 8 ಅಲ್ಲಿನ ಮರಿಗಳು ಈಗಾಗಲೇ ಬಂದಿದ್ದಾವೆ. ಈಗಾಗಲೇ ಅವು ಸಂಜೆ ರೋಚಕ ಪಂದ್ಯಾವಳಿ ಇದೆ. ಈ ಪಂದ್ಯಾವಳಿಯನ್ನು ಎಲ್ಲರೂ ಈ ಕಾಳಗವನ್ನು ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ಅವರಿಗೆ ನಿಮ್ಮ ಮುಖಾಂತರ ಸಹಕಾರ ಕೊಡ್ತೀನಿ. ಅಣ್ಣ ಎಲ್ರಿಗೂ ನಮಸ್ಕಾರ ಅಣ್ಣ. ನಾವು ಶಿವಮೊಗ್ಗದವರು ಅಣ್ಣ. ಭಾರಿ ಒಳ್ಳೆ ರಾಷ್ಟ್ರ ಮಟ್ಟದ ಕಣ ಆಯೋಜಿಸಿದಾರಣ್ಣ ನಮ್ಮೂರು ಬಳಗ ಶಿವಮೊಗ್ಗದವರು. ಅಣ್ಣ ಒಳ್ಳೇದಾಗಲಿ ಅಣ್ಣ. ಈಗ 2 ಸ್ಟಾರ್ಟ್ ಆಗೈತೆ ಅಣ್ಣ. ತುಂಬ ಚೆನ್ನಾಗಂದರೆ ಈ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮು ಇಷ್ಟು ಒಳ್ಳೆ ಕಣ ನಡೆದಿರೋದು. ತುಂಬ ಚೆನ್ನಾಗಿ ನಡೆದಿದ್ದಾರೆ. ಜನಸಂಖ್ಯೆ ಅಂತೂ ತುಂಬ ಚೆನ್ನಾಗಿದೆ. ಇಷ್ಟು ದೊಡ್ಡದಾಗಿ ಇಷ್ಟು ಗ್ರ್ಯಾಂಡಾಗಿ ಪ್ರಥಮ ಬಾರಿಗೆ ನಡೆಸಿರೋದಣ್ಣ. ನಾವು ಶಿವಮೊಗ್ಗ ಟೀಮ್ 777 ಅಣ್ಣ ಮಾತಾಡ್ತಿರೋದು. ನಾವು ಸಪೋರ್ಟ್ ಮಾಡಿದ್ದೀವಿ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದಾರಣ್ಣ. ಪ್ರತಿಯೊಂದು ಫೋನ್ ಕಾಲು ಎತ್ತಿ ಮಾತಾಡಿದ್ದಾರೆ. ನಾವು ಬೇರೆ ಇದರಿಂದ ಬರ್ತಾಯಿದ್ದೀವಿ ಅಂದರೂ ಕೂಡ ನಮಗೆ ಊಟದ ವ್ಯವಸ್ಥೆ ಇದೆ ಅಣ್ಣ. 3 ಹೊತ್ತು ಊಟ, ತಿಂಡಿಯಿಂದ ಹಿಡ್ದು ಸಂಜೆ ಸ್ನ್ಯಾಕ್ಸ್ ಕೂಡ ಐತಣ್ಣ. ಇದು ಶಿವಮೊಗ್ಗದಲ್ಲಿ ಆಗ್ತಿರೋದು ಭಾರಿ ಹೆಮ್ಮೆಯಾದ ವಿಷಯ ಅಣ್ಣ. ಇದು ನಮಗೆಲ್ಲ ನಿಜವಾಗ್ಲೂ ಹೆಮ್ಮೆ ಆಗ್ತೈತಣ್ಣ. ನಾವು ಟಗರು ಪ್ರೇಮಿಗಳು, ನಮಗೆಲ್ಲ ಈ ಥರ ನಡೀತಾ ಇದ್ರೆ ಅಣ್ಣ, ಈ ಥರ ಎಲ್ಲ ಫಂಕ್ಷನ್ಗಳು ನಮಗೆ ಭಾರಿ ಖುಷಿ ಆಗತ್ತಣ್ಣ. ಅಣ್ಣ ನಾವು ನಮ್ಮ ಹತ್ರ 4 ಕುರಿಗಳಿದಾವಣ್ಣ. ಒಂದು ಸಲಗ ಅಂತ, ಇನ್ನೊಂದು ಜುಲ್ಫಿಕಾರ್ ಅಂತ, ಇನ್ನೊಂದು ಸುಲ್ತಾನ್ ಮಲಿಕ್ ಅಂತ ಅಣ್ಣ, ಇನ್ನೊಂದು ನಮ್ಮದು ಬಟಿಸ್ಟಾ ಅಂತ ಅಣ್ಣ. 4 ಶಿವಮೊಗ್ಗದ ಪ್ರಸಿದ್ಧವಾದ ಮರಿಗಳು ಅಣ್ಣ. ನಾವು ಎಲ್ಲ ಒಂದೇ ಟೀಮ್ ಅಣ್ಣ. ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಹಂಗೆ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತೀವಣ್ಣ. ನನ್ನ ಹೆಸರು ಮುಸ್ತಫಾ ಅಂತ ಅಣ್ಣ. ಜುಲ್ಫಿಕಾರ್ ಅಂತ ಓನರ್ ನಾನೇ ಅಣ್ಣ. ನಾವು ಈ ಫೀಲ್ಡಲ್ಲಿ ಇರೋದು ಒಂದು 5 ವರ್ಷದಿಂದ ಈ ಫೀಲ್ಡಾಗಿ ಇದ್ದೀವಣ್ಣ. ನಾವೇನು ಭಾರಿ ಹಳಬ್ರಲ್ಲ ಅಣ್ಣ. ನಾವು ಫುಡ್ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ 1 ಲೀಟ್ರು ಹಾಲು ಹಾಕ್ತೀವಣ್ಣ, ಎಮ್ಮೆ ಹಾಲು. ಆಮೇಲೆ 2 kg ಉರುಳಿ ಅಣ್ಣ. ಉರುಳಿ, ಗೋಧಿ, ಸೋಯಾಬೀನ್ ಎಲ್ಲ ಮಿಕ್ಸ್ ಮಾಡಿ, ಕಾಳೆಲ್ಲ ಮಿಕ್ಸ್ ಮಾಡಿ ಹೊಡಿತೀವಣ್ಣ ಅದಕ್ಕೆ. ಆಮೇಲೆ ಮಧ್ಯಾಹ್ನ ಆದ ತಕ್ಷಣ ಅದಕ್ಕೆ ಬಿಸಿಲಲ್ಲಿ ಕಟ್ತೀವಣ್ಣ. 1 ಗಂಟೆ ಬಿಸಿಲಲ್ಲಿ ಇಡ್ತೀವಿ ಮರಿಗೆ. ಕಾಲು ನೋವು ಏನಾರ ಬಾಡಿ ಪೇನ್ ಇದ್ದರೆ ಹೋಗತ್ತಣ್ಣ. ಸಂಜೆ ಮತ್ತೆ 2 ತಾಸು ನೀರು ತೋರಿಸ್ಬಿಟ್ಟು ಮರಿಗೆ ಹುಲ್ಲು ಹೊಡಿತೀವಣ್ಣ. ಹುಲ್ಲು ಹೊಡೆದು ಮತ್ತೆ 1 ಲೀಟ್ರ್ ಹಾಲು ಹಾಕಿ ರೆಸ್ಟ್ ಕೊಡ್ತೀವಣ್ಣ ಮರಿಗೆ. ತಯಾರಿ ಮಾಡ್ತೀವಣ್ಣ. ಈ ಕಣಕ್ಕೆ ಭಾರಿ ತಯಾರಿ ಮಾಡಿದ್ದೀವಣ್ಣ. ನೋಡ್ಬೇಕಣ್ಣ, ದೇವರು ನಮ್ಮ ದೇವರು ಏನಾರ ನಮಗೆ ಇದು ಮಾಡಿದರೆ ಇವತ್ತು ಏನಾರ ಒಂದು ಪ್ರಶಸ್ತಿ ತೊಗೊಂಡು ಹೋಗ್ತೀವಣ್ಣ. ಅಣ್ಣ ನಾವು ತುಂಬ ಕಡೆ ಕರ್ಕೊಂಡು ಹೋಗಿದ್ದೀವಿ. ಬೆಳ್ಳುಡಿಹಳ್ಳಿ ಮೊನ್ನೆ ನಮ್ಮ ಕುರಿ 2nd ಪ್ಲೇಸ್ ಆಗಿತ್ತಣ್ಣ, ಶಿವಮೊಗ್ಗ ಜುಲ್ಫಿಕಾರ್ ಅಂತ. ಮೊನ್ನೆ ತಗ್ಗಿಹಳ್ಳಿಯಲ್ಲಿ ಬೈಕ್ ಕಣ ಆಗಿತ್ತಣ್ಣ ನಮ್ಮ ಮರಿ, ಶಿವಮೊಗ್ಗ ಜುಲ್ಫಿಕಾರ್ 777 ಅಂತ ಬೈಕ್ ಕಣ ಅಣ್ಣ. ಎಲೆಕ್ಟ್ರಿಕ್ ಸ್ಕೂಟಿ, ಅಲ್ಲೂ ಫಸ್ಟ್ ಆಗೈತಣ್ಣ. ನೋಡ್ಬೇಕಣ್ಣ, ಈ ಕಣದಲ್ಲೂ ಹಾಕ್ತಾ ಇದ್ದೀವಿ. 6 ಮರಿ ನಮ್ಮದು, ನೋಡ್ಬೇಕಣ್ಣ. ಇನ್ನೊಂದು ಸಲಗ ಅಂತಣ್ಣ ನಮ್ಮ ಮರಿ, ಅದು ಮರಿ ಕುರಿ ಟೈಮಲ್ಲೇ ಭಾರಿ ಚೆನ್ನಾಗಿ ಆಡಿತಣ್ಣ. ಬೇರೆ ಯಾವುದು ಕುರಿ ಮರಿ ಕುರಿಯಲ್ಲಿ ಆಡಲ್ಲ. ಅದು ಸಣ್ಣ ಮರಿ ಇದ್ದಾಗಲೇ ಆಟ ಸ್ಟಾರ್ಟ್ ಮಾಡಿ 3 ಕಣ ಹೊಡೆದೈತೆ ನೋಡ್ರಣ್ಣ. ಅದು ಹೊನ್ನಳ್ಳಿ ಕೇಸರಿ ಕಣದಾಗೆ, ಹೆಸರಾಂತ ಕಣದಾಗೆ 2nd ಪ್ಲೇಸ್ ಆಗಿ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಗೆದ್ದೈತೆ ನೋಡ್ರಣ್ಣ ಆ ಕುರಿ. ರಾಷ್ಟ್ರ ಮಟ್ಟದ ಟಗರು ಕಾಳಗ ನಮ್ಮೂರ ಬಳಗದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಶಿವಮೊಗ್ಗ ನಗರದಲ್ಲಿ ನಾವು ಇದನ್ನು ಆಯೋಜನೆ ಮಾಡಿದ್ದೀವಿ. ಇವತ್ತು ಮಾರಿ ಜಾತ್ರೆಯ ಪ್ರಯುಕ್ತ ಈ ಒಂದು ಏನು ಗ್ರಾಮೀಣ ಕ್ರೀಡೆಗಳಲ್ಲಿ ಕುಸ್ತಿ ಇರ್ಬೋದು, ಅದ್ರ ಜೊತೆಯಲ್ಲಿ ಏನು ಟಗರು ಕಾಳಗ, ಈ ಟಗರು ಕಾಳಗ ವಿಶೇಷವಾಗಿ ಈ ಬಾರಿ 8 ಹಲ್ಲು, 6 ಹಲ್ಲು, 4 ಹಲ್ಲು, 2 ಹಲ್ಲು ಈ 4 ಕೆಟಗರಿಗೂ ಸಹ ಸಂಗೊಳ್ಳಿ ರಾಯಣ್ಣ ಟೈಟ್ಲು, ಒಂದು ವೀರ ಶಿವಪ್ಪನಾಯಕ ಟೈಟ್ಲು, ಇನ್ನೊಂದು ಭಗೀರಥ ಟೈಟ್ಲು, ಸಿಂಧೂರ ಲಕ್ಷ್ಮಣ ಟೈಟ್ಲನ್ನು ಇಟ್ಟು ಇವತ್ತು ಯಶಸ್ವಿದತ್ತವಾಗಿ ಫ್ರೀಡಮ್ ಪಾರ್ಕಿನ ಅಲ್ಲಮಪ್ರಭು ಮೈದಾನದಲ್ಲಿ
ಸುಮಾರು ರಾಷ್ಟ್ರಮಟ್ಟದಲ್ಲಿ ಒಂದು ಈ 300ರಿಂದ 400 ಕುರಿಗಳು ಬರುವಂಥ ನಿರೀಕ್ಷೆ ಇದೆ. ಭಾರಿ ಯಶಸ್ವಿತತ್ವವಾಗಿ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಸಾರ್ವಜನಿಕರು ಸಹ ಅತಿ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನೆಲ್ಲ ಸಹಕರಿಸಿ ಇವತ್ತು ಇಂಥ ಒಂದು ನಮ್ಮೂರ ಬಳಗದ ವತಿಯಿಂದ ಇಂಥ ಒಂದು ರಾಷ್ಟ್ರಮಟ್ಟದ ಕಣವನ್ನು ನಡೆಸ್ತಾ ಇರೋದು ವಿಶೇಷ ಇದೆ. ಇದರಲ್ಲಿ ಫಸ್ಟ್ ಪ್ರೈಸ್ ಪಡೆದಂಥವರಿಗೆ 1 ಲಕ್ಷ, ಒಟ್ಟು ಟೋಟಲ್ 5 ಲಕ್ಷ ನಗದು ಬಹುಮಾನವನ್ನು ನಮ್ಮೂರ ಬಳಗದ ವತಿಯಿಂದ ಇವತ್ತು ಮಾರಿ ಜಾತ್ರೆ ಪ್ರಯುಕ್ತ ಈ ಒಂದು ಟಗರು ಕಾಳಗವನ್ನು ಅತ್ಯಂತ ವ್ಯವಸ್ಥಿತವಾಗಿ ಕಲ್ಪಿಸಿದ್ದೀವಿ. ಹೆಣ್ಣುಮಕ್ಕಳಿಗೆ ಕೂರಲು ಪಿಂಕ್ ಝೋನ್ ಮಾಡಿದ್ದೀವಿ, ಹಿರಿಯ ನಾಗರಿಕರಿಗೂ ಝೋನ್ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಎಲ್ಲರಿಗೂ ಸಹ ಕೂತಿ ನೋಡೋಂಥ ಒಂದು ಕಾರ್ಯಕ್ರಮ ಇದಾಗಬೇಕು. ಇದು ಬೆಳಗ್ಗೆ 11 ಗಂಟೆ ಶುರು ಆಗಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ಮುಗಿಯುವಂಥ ಸಾಧ್ಯತೆ ಇದೆ. ಸುಮಾರು 300 ಕುರಿಗಳು ಈ ರಾಜ್ಯದ ಮತ್ತು ಗೋವಾ ಮತ್ತು ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ, ತೆಲಂಗಾಣ 8 ಅಲ್ಲಿನ ಮರಿಗಳು ಈಗಾಗಲೇ ಬಂದಿದ್ದಾವೆ. ಈಗಾಗಲೇ ಅವು ಸಂಜೆ ರೋಚಕ ಪಂದ್ಯಾವಳಿ ಇದೆ. ಈ ಪಂದ್ಯಾವಳಿಯನ್ನು ಎಲ್ಲರೂ ಈ ಕಾಳಗವನ್ನು ನೋಡಿ ಕಣ್ತುಂಬಿಸ್ಕೋಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಮತ್ತೊಮ್ಮೆ ಅವರಿಗೆ ನಿಮ್ಮ ಮುಖಾಂತರ ಸಹಕಾರ ಕೊಡ್ತೀನಿ. ಅಣ್ಣ ಎಲ್ರಿಗೂ ನಮಸ್ಕಾರ ಅಣ್ಣ. ನಾವು ಶಿವಮೊಗ್ಗದವರು ಅಣ್ಣ. ಭಾರಿ ಒಳ್ಳೆ ರಾಷ್ಟ್ರ ಮಟ್ಟದ ಕಣ ಆಯೋಜಿಸಿದಾರಣ್ಣ ನಮ್ಮೂರು ಬಳಗ ಶಿವಮೊಗ್ಗದವರು. ಅಣ್ಣ ಒಳ್ಳೇದಾಗಲಿ ಅಣ್ಣ. ಈಗ 2 ಸ್ಟಾರ್ಟ್ ಆಗೈತೆ ಅಣ್ಣ. ತುಂಬ ಚೆನ್ನಾಗಿ ಅಂದರೆ ಈ ಶಿವಮೊಗ್ಗದಲ್ಲಿ ಫಸ್ಟ್ ಟೈಮು ಇಷ್ಟು ಒಳ್ಳೆ ಕಣ ನಡೆದಿರೋದು. ತುಂಬ ಚೆನ್ನಾಗಿ ನಡೆದಿದ್ದಾರೆ. ಜನಸಂಖ್ಯೆಯೂ ತುಂಬ ಚೆನ್ನಾಗಿದೆ. ಇಷ್ಟು ದೊಡ್ಡದಾಗಿ ಇಷ್ಟು ಗ್ರ್ಯಾಂಡಾಗಿ ಪ್ರಥಮ ಬಾರಿಗೆ ನಡೆಸಿರೋದಣ್ಣ. ನಾವು ಶಿವಮೊಗ್ಗ ಟೀಮ್ 777 ಅಣ್ಣ ಮಾತಾಡ್ತಿರೋದು. ನಾವು ಅವರಿಗೆ ಸಪೋರ್ಟ್ ಮಾಡಿದ್ದೀವಿ, ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದಾರಣ್ಣ. ಪ್ರತಿಯೊಂದು ಫೋನ್ ಕಾಲು ಎತ್ತಿ ಮಾತಾಡಿದ್ದಾರೆ. ನಾವು ಬೇರೆ ಇದರಿಂದ ಬರ್ತಾ ಇದ್ದೀವಿ ಅಂದರೂ ಕೂಡ ನಮಗೆ ಊಟದ ವ್ಯವಸ್ಥೆ ಇದೆ ಅಣ್ಣ. 3 ಹೊತ್ತು ಊಟ, ತಿಂಡಿಯಿಂದ ಹಿಡ್ದು ಸಂಜೆ ಸ್ನ್ಯಾಕ್ಸ್ ಕೂಡ ಐತಣ್ಣ. ಇಲ್ಲಿ ಇದು ಶಿವಮೊಗ್ಗದಲ್ಲಿ ಆಗ್ತಿರೋದು ಭಾರಿ ಹೆಮ್ಮೆಯಾದ ವಿಷಯ ಅಣ್ಣ. ಇದು ನಮಗೆಲ್ಲ ನಿಜವಾಗ್ಲೂ ಹೆಮ್ಮೆ ಆಗ್ತೈತಣ್ಣ. ನಾವು ಟಗರು ಪ್ರೇಮಿಗಳು, ನಮಗೆಲ್ಲ ಈ ಥರ ನಡೀತಾ ಇದ್ರೆ ಅಣ್ಣ, ಈ ಥರ ಎಲ್ಲ ಫಂಕ್ಷನ್ಗಳು ನಮಗೆ ಭಾರಿ ಖುಷಿ ಆಗತ್ತಣ್ಣ. ಅಣ್ಣ ನಾವು ನಮ್ಮ ಹತ್ರ 4 ಕುರಿಗಳಿದಾವಣ್ಣ. ಒಂದು ಸಲಗ ಅಂತ, ಇನ್ನೊಂದು ಜುಲ್ಫಿಕಾರ್ ಅಂತ, ಇನ್ನೊಂದು ಸುಲ್ತಾನ್ ಮಲಿಕ್ ಅಂತ ಅಣ್ಣ, ಇನ್ನೊಂದು ನಮ್ಮದು ಬಟಿಸ್ಟಾ ಅಂತ ಅಣ್ಣ. 4 ಶಿವಮೊಗ್ಗದ ಪ್ರಸಿದ್ಧವಾದ ಮರಿಗಳು ಅಣ್ಣ. ನಾವು ಎಲ್ಲ ಒಂದೇ ಟೀಮ್ ಅಣ್ಣ. ನೀಟಾಗಿ ನಡೆಸ್ಕೊಟ್ಟಿದ್ದಾರೆ. ನಾವು ಅವರಿಗೆ ಹಂಗೆ ಮಾಡಿ ಪ್ರತಿ ವರ್ಷ ಇದೇ ಥರ ನಡೀಲಿ ಅಂತ ಪ್ರಾರ್ಥನೆ ಮಾಡ್ತೀವಣ್ಣ. ನನ್ನ ಹೆಸರು ಮುಸ್ತಫಾ ಅಂತ ಅಣ್ಣ. ಜುಲ್ಫಿಕಾರ್ ಅಂತ ಓನರ್ ನಾನೇ ಅಣ್ಣ. ಅಣ್ಣ ನಾವು ಈ ಫೀಲ್ಡಲ್ಲಿ ಇರೋದು ಒಂದು 5 ವರ್ಷದಿಂದ ಈ ಫೀಲ್ಡಾಗಿದ್ದೀವಣ್ಣ. ನಾವೇನು ಭಾರಿ ಹಳಬ್ರಲ್ಲ ಅಣ್ಣ. ನಾವು ಫುಡ್ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ 1 ಲೀಟ್ರು ಹಾಲು ಹಾಕ್ತೀವಣ್ಣ, ಎಮ್ಮೆ ಹಾಲು. ಆಮೇಲೆ 2 kg ಉರುಳಿ ಅಣ್ಣ. ಉರುಳಿ, ಗೋಧಿ, ಸೋಯಾಬೀನ್ ಎಲ್ಲ ಮಿಕ್ಸ್ ಮಾಡಿ, ಕಾಳೆಲ್ಲ ಮಿಕ್ಸ್ ಮಾಡಿ ಹೊಡಿತೀವಣ್ಣ ಅದಕ್ಕೆ. ಆಮೇಲೆ ಮಧ್ಯಾಹ್ನ ಆದ ತಕ್ಷಣ ಅದಕ್ಕೆ ಬಿಸಿಲಲ್ಲಿ ಕಟ್ತೀವಣ್ಣ. 1 ಗಂಟೆ ಬಿಸಿಲಲ್ಲಿ ಇಡ್ತೀವಿ ಮರಿಗೆ. ಕಾಲು ನೋವು ಏನಾರ ಬಾಡಿ ಪೇನ್ ಇದ್ದರೆ ಹೋಗತ್ತಣ್ಣ. ಸಂಜೆ ಮತ್ತೆ 2 ತಾಸು ನೀರು ತೋರಿಸ್ಬಿಟ್ಟು ಮರಿಗೆ ಹುಲ್ಲು ಹೊಡಿತೀವಣ್ಣ. ಹುಲ್ಲು ಹೊಡೆದು ಮತ್ತೆ 1 ಲೀಟ್ರ್ ಹಾಲು ಹಾಕಿ ರೆಸ್ಟ್ ಕೊಡ್ತೀವಣ್ಣ ಮರಿಗೆ. ತಯಾರಿ ಮಾಡ್ತೀವಣ್ಣ. ಈ ಕಣಕ್ಕೆ ಭಾರಿ ತಯಾರಿ ಮಾಡಿದ್ದೀವಣ್ಣ. ನೋಡ್ಬೇಕಣ್ಣ, ದೇವರು ನಮ್ಮ ಅಲ್ಲ, ದೇವರು ಏನಾರ ನಮಗೆ ಇದು ಮಾಡಿದರೆ ಇವತ್ತು ಏನಾರ ಒಂದು ಪ್ರಶಸ್ತಿ ತೊಗೊಂಡು ಹೋಗ್ತೀವಣ್ಣ. ಅಣ್ಣ ನಾವು ತುಂಬ ಕಡೆ ಕರ್ಕೊಂಡು ಹೋಗಿದ್ದೀವಿ. ಬೆಳ್ಳುಡಿಹಳ್ಳಿ ಮೊನ್ನೆ ನಮ್ಮ ಕುರಿ 2nd ಪ್ಲೇಸ್ ಆಗಿತ್ತಣ್ಣ, ಶಿವಮೊಗ್ಗ ಜುಲ್ಫಿಕಾರ್ ಅಂತ. ಮೊನ್ನೆ ತಗ್ಗಿಹಳ್ಳಿಯಲ್ಲಿ ಬೈಕ್ ಕಣ ಆಗಿತ್ತಣ್ಣ ನಮ್ಮ ಮರಿ, ಶಿವಮೊಗ್ಗ ಜುಲ್ಫಿಕಾರ್ 777 ಅಂತ ಬೈಕ್ ಕಣ ಅಣ್ಣ. ಎಲೆಕ್ಟ್ರಿಕ್ ಸ್ಕೂಟಿ, ಅಲ್ಲೂ ಫಸ್ಟ್ ಆಗೈತಣ್ಣ. ನೋಡ್ಬೇಕಣ್ಣ, ಈ ಕಣದಲ್ಲೂ ಹಾಕ್ತಾ ಇದ್ದೀವಿ 6 ಮರಿ ನಮ್ಮದು. ನೋಡ್ಬೇಕಣ್ಣ. ಇನ್ನೊಂದು ಸಲಗ ಅಂತಣ್ಣ ನಮ್ಮ ಮರಿ, ಅದು ಮರಿ ಕುರಿ ಟೈಮಲ್ಲೇ ಭಾರಿ ಚೆನ್ನಾಗಿ ಆಡಿತಣ್ಣ. ಬೇರೆ ಯಾವುದು ಕುರಿ ಮರಿ ಕುರಿಯಲ್ಲಿ ಆಡಲ್ಲ. ಅದು ಸಣ್ಣ ಮರಿ ಇದ್ದಾಗಲೇ ಆಟ ಸ್ಟಾರ್ಟ್ ಮಾಡಿ 3 ಕಣ ಹೊಡೆದೈತೆ ನೋಡ್ರಣ. ಅದು ಹೊನ್ನಳ್ಳಿ ಕೇಸರಿ ಕಣದಾಗೆ, ಹೆಸರಾಂತ ಕಣದಾಗೆ 2nd ಪ್ಲೇಸ್ ಆಗಿ ದೊಡ್ಡ ಡ್ರೆಸ್ಸಿಂಗ್ ಟೇಬಲ್ ಗೆದ್ದೈತೆ ನೋಡ್ರಣ ಆ ಕುರಿ.